ಗೈಸ್ ತುಂಬಾ ಬೇಜಾರಾಗ್ತದೆ ವಿಡಿಯೋ ಮಾಡಿ ತೋರಿಸೋದಕ್ಕೆ ನಿಮಗೆ. ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಚಿಕ್ಕ ಪುಟ್ಟ ಮಕ್ಕಳು, ಅದು ಅಲ್ದಿರ ಇನ್ನೇನು ನಾವೇ ಕೂಡ ಒಂದೊಂದು ಟೈಮ್ ಬಿಸ್ಕೆಟ್ ತಿನ್ನೋಕೆ ಆಸೆ ಪಡ್ತೀವಿ. ಬಟ್ ಆದರೆ ನೋಡಿ ಎಷ್ಟು ಕೆಡ್ತಾಗಿದೆ ಅಂತ ಅಂದರೆ, ಇದನ್ನೆಲ್ಲ ತಿಂದು ನಮ್ಮ ಆರೋಗ್ಯ ಆಗಲಿ, ನಮ್ಮ ಮಕ್ಕಳು ಮರಿ ಆರೋಗ್ಯ ಆಗಲಿ ಏನಾಗಬೇಕು ಹೇಳಿ. ಪ್ರತಿಯೊಂದು ಬಿಸ್ಕೆಟಲ್ಲೂ ಸಹ ಈ ಥರ ವೈಟಿಗೆ ನಾರಿದೆ ಗೈಸ್. ನಿಜವಾಗ್ಲೂ ಎಷ್ಟು ಶಾಕ್ ಆಯಿತು ಅಂತ ಅಂದರೆ, ಇದು ಕೂಡ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಗೈಸ್ ಮಕ್ಕಳಿಗೆ ಆದಷ್ಟು ತಿಂಡಿನ ಸ್ಟಾಪೇ ಮಾಡಿಬಿಡಿ. ತಿಂಡಿನೇ ತರ್ಸೋಕೆ ಹೋಗಬೇಡಿ ಹೊರಗಡೆಯಿಂದ. ನಿಮಗೆ ಬಂದರೆ ಮಾಡಿ, ಇಲ್ಲಾಂದರೆ ಇನ್ನೊಬ್ಬರನ್ನ ಕೇಳಿ ತಿಳ್ಕೊಂಡು ದಯವಿಟ್ಟು ಮಕ್ಕಳಿಗೆ ಏನು ಬೇಕು ಅದನ್ನು ಮಾಡಿಕೊಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾವು ದುಡ್ಡು ಕೊಟ್ಟು ತೊಗೊಬಂದು ತಿನ್ನೋದಲ್ದಿರ, ನಾವೇ ದುಡ್ಡು ಕೊಟ್ಟು ರೋಗನೂ ತರಿಸ್ಕೊಡೋದಲ್ದಿರ, ಮತ್ತು ನಾವೇ ದುಡ್ಡು ಕೊಟ್ಟು ಹಾಸ್ಪಿಟ್ಲುಗಳಿಗೆ ಅಡ್ಮಿಂಟ್ ಆಗ್ತಾಯಿದ್ದೀವಿ. ಅದಕ್ಕೆ ಈಗಿನ ಕಾಲದಲ್ಲಿ ಮಕ್ಳಿಗೆ ಪಾಪ ಗೊತ್ತಾಗಲ್ಲ. ಕೆಲವೊಂದು ಟೈಮ್ ಏನು ಕೊಟ್ಟರೆ ಅದನ್ನು ತಿಂದುಬಿಡ್ತವೆ. ಕೆಲವೊಂದು ಟೈಮ್ ಹುಷಾರಿಲ್ದಿರ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಮಾಡೋದು, ಅದು ಇದು ಅಂತ ಎಲ್ಲ ಆಗ್ತಾ ಇರುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಂಥ ಕಚ್ಚಡ ಗಬ್ಬೆತ್ತೋಗಿದೆ ನಮ್ಮ ಸರ್ಕಾರ ಅಂತ ನನಗೆ ಬೇಜಾರಾಗ್ತಿದೆ. ನಿಜವಾಗ್ಲೂ ಗೈಸ್ ಕಣ್ಣಲ್ಲಿ ನೀರೇ ಬಂದುಬಿಡ್ತು ನನಗೆ ಇದನ್ನೆಲ್ಲ ನೋಡಿ. ನನ್ನ ಮಗ ನಿಜವಾಗ್ಲೂ ತಿಂತೀನಿ ಮಮ್ಮಿ ಅಂತ ಅಂದು 2 ಪ್ಯಾಕೆಟ್ ತರಿಸ್ಕೊಂಡಿದ್ದು. ನಾನು ಇದನ್ನು ಅಬ್ಸರ್ವ್ ನೋಡ್ತೀರಾ ನನ್ನ ಮಗು ಕೊಟ್ಟಿದ್ದೆ ಅಂತ ಅಂದರೆ, ಅದು ಮಕ್ಳು ಇವಾಗ ಏನೇ ಕೊಟ್ರು ಗಬ ತಿಂತಾವೆ. ಅವಕ್ಕೇನು ಗೊತ್ತಾಗಲ್ಲ. ಈಗ ಮಕ್ಳಿಗೆ ನಾವು ವಿಷ ಕೊಟ್ಟರು ಕೂಡ ಅವು ಅಮೃತ ಅಂತಲೇ ತಿನ್ಕೊತವೆ. ಆ್ಯಕ್ಚುಲಿ ಅವಕ್ಕೆ ಅದು ಕೂಡ ಗೊತ್ತಿರಲ್ಲ ಏನು ಕೊಡ್ತಿದ್ದೀವಿ ನಾವು ಅಂತ. ಅಂಥದ್ರಲ್ಲಿ ಇವರು ಮಾರೋವಂಥ ತಿಂಡಿಗಳಿಗಾಗಲಿ, ಯಾವುದೇ ಒಂದು ಅಡುಗೆಗಳಿಗೆ ಆಗಲಿ, ತಿಂಡಿಗಳಿಗೆ ಆಗಲಿ ಹೊರಗಡೆ ನಿಜವಾಗ್ಲೂ ಅವ್ರು ವಿಷಾನೇ ಬೆರೆಸ್ತಾಯಿದ್ದಾರೆ. ಮನುಷ್ಯರು ಬದುಕಬೇಕು ಅಂತ ಮಾಡ್ತಾಯಿಲ್ಲ ಗೈಸ್ ಇವರು. ಬೇಗ ಎಲ್ಲರೂ ಒಂದು ಕಡೆಯಿಂದ ಹೋಗಬೇಕು ಅಂತಲೇ ಇವ್ರುಗಳು ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ತಿದೆ. ನಿಜವಾಗ್ಲೂ ಗೈಸ್ ತುಂಬಾ ಬೇಜಾರಾಗ್ತದೆ ವೀಡಿಯೋ ಮಾಡೋದಕ್ಕೆ. ಅದು ನೋಡಿ ಹೆಂಗೆ ಆಗ್ತಿದೆ ಅಂದರೆ, ಬಿಸ್ಕೆಟು ಅಷ್ಟು ತಿಕ್ಕಾಗಿ ಅಂಟ್ಕೊಂಬಿಟ್ಟಿದೆ ಅದು ನಾರಿಗೆ. ನಿಜವಾಗ್ಲೂ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಆದಷ್ಟು ಮಕ್ಕಳ ಕಡೆ ಗಮನ ಕೊಡಿ. ನೀವು ಕೂಡ ಗಮನ ತಗೊಳ್ಳಿ. ದಯವಿಟ್ಟು ತಿಂಡಿನೇ ಸ್ಟಾಪ್ ಮಾಡಿಬಿಡಿ ಗೈಸ್ ಹೊರಗಡೆದು. ನಿಜವಾಗ್ಲೂ ಹೇಳ್ತೇವೆ, ನಿಮ್ಮ ಕೈಯಲ್ಲಿ ಆಗಿದ್ದನ್ನೇ ಮಾಡಿಕೊಡಿ ಸಾಕು. ಅದನ್ನೇ ರುಚಿಯಾಗಿ ಮಾಡಿಕೊಡಿ ದಯವಿಟ್ಟು. ನಿಜವಾಗ್ಲೂ ಇದು ನನ್ನ ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ. ಮಗು ಏನಾನ ತಿಂದಿದ್ರೆ ಅದು ಒಂದೊಂದು ಬಿಸ್ಕೆಟಲ್ಲೂ 2, 3, 4 ಇದೆ ಕೂಡ. ಲಾಸ್ಟಲ್ಲಿ ಒಂದು ಕ್ಲಿಪ್ ಹಾಕಿದ್ದೀನಿ ನೋಡಿ. ನಿಜವಾಗ್ಲೂ ಅದರಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಬೇಜಾರಾಗ್ತದೆ ನನಗೆ ವೀಡಿಯೋ ಮಾಡೋದಕ್ಕೆ. ಈ ಥರದ್ದನ್ನು ನಾನು ಮಾಡ್ತೀನಿ ವೀಡಿಯೋ ಅಂತ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾವತ್ತೂ. ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ ಕೂಡ. ಅಂದರೆ ನಿಜವಾಗ್ಲೂ ಅಷ್ಟು ಬೇಜಾರಾಗ್ತದೆ ವೀಡಿಯೋ ಮಾಡೋದಕ್ಕೆ. ಅದು ಅಲ್ದಿರ ಈ ಗಬ್ಬೆದ್ದೋಗಿರೋ ಅಂಥ ತಿಂಡಿಗಳನ್ನ ನೋಡಿ. ನಿಜವಾಗ್ಲೂ ಸರ್ಕಾರನ ಅನ್ಬೇಕು, ನಮಗೆ ನಾವೇ ಅನ್ಕೊಬೇಕು, ಇಲ್ಲ ನಮ್ಮ ಜನಗಳಿಗೆ ಅನ್ಕೊಬೇಕು, ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ. ಇದೇ ಎಷ್ಟು ಗಬ್ಬೆದ್ದೋಗಿದೆ ಅಂದರೆ, ಇನ್ನು ಬೇರೆ ತಿಂಡಿಗಳು ಆಲೋಚನೆ ಮಾಡೋಕ್ಕೂ ಕೂಡ ಭಯ ಆಗ್ತಿದೆ. ಇನ್ನೊಂದು ಕಡೆ ಬೇಸರನೂ ಆಗ್ತಾಯಿದೆ. ನಾವು ದುಡ್ಡು ಕೊಟ್ಟು ಆ ರೋಗನ ನಾವೇ ತೊಗೋತಾಯಿದ್ದೀವಿ, ನಮಗೆ ಬರಲಿ ಅಂತ ನಾವೇ ಇಸ್ಕೊತಾ ಇದ್ದೀವಿ ಫ್ರೀಯಾಗಿ ದುಡ್ಡು ಕೊಟ್ಬಿಟ್ಟು ಅವ್ರ ಕಡೆಯಿಂದ. ಅವರೇನೋ ಫ್ರೀಯಾಗಿದ್ದು ರೋಗಗಳು ಕೊಡ್ತಾಯಿದ್ದಾರೆ ಬಿಡಿ. ರೋಗಕ್ಕೆ ಬರೋಕ್ಕೆ ಅವರೇನೋ ದುಡ್ಡು ಕೊಟ್ಟು ಆಗ್ತಾಯಿಲ್ಲ, ಪುಕ್ಷಟೆ ಸಿಕ್ಕಿರೋದನ್ನ ತೆಗ್ದು ಹಾಕ್ತಾಯಿದ್ದಾರೆ ಅಷ್ಟೇ ಗೈಸ್.